ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರೇ, ನಿಮ್ಮ ಹತ್ರ ಏನಾದರೂ BPL ಕಾರ್ಡ್ ಇದ್ದರೆ ನಿಮಗೆ ಒಂದು ಭರ್ಜರಿ ಗಿಫ್ಟ್ ಇದೆ. ಮೋದಿಯವರು 3ನೇ ಸಲ ಅವರು ಪ್ರಧಾನಮಂತ್ರಿಗಳಾಗ್ತಾ ಇರೋದ್ರಿಂದ BPL ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್, ಒಂದು ಗಿಫ್ಟನ್ನು ತಗೊಂಡು ಬಂದಿದ್ದಾರೆ. ಅದು ಏನಂತ ಹೇಳ್ತೀನಿ ಬನ್ನಿ. ವೀಕ್ಷಕರೇ, BPL ಅಂದರೆ ಬಿಲೋ ಪಾವರ್ಟಿ ಇರೋಂಥ ಬಡವರಿಗೆ ಪ್ರಧಾನಮಂತ್ರಿಗಳು ಉಜ್ವಲ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೇಳಿದ್ದಾರೆ. ಇದರಿಂದ ಮಹಿಳೆಯರು ಮೇಯ್ನ್ಲಿ ಮಹಿಳೆಯರು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅದರಿಂದ ಅವರಿಗೆ ಉಚಿತವಾದ ಗ್ಯಾಸ್ ಸಿಲಿಂಡರ್ ಹಾಗೂ ಉಚಿತ ಸ್ಟವ್ಗಳನ್ನು ನೀಡ್ತಾ ಇದ್ದಾರೆ. ಇದರಿಂದ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಅವರು ಮನೆಯಲ್ಲಿ ಅಡುಗೆಗಳನ್ನು ಮಾಡಬೇಕಾದ್ರೆ ಇಲ್ಲಿ ಉಜ್ವಲ ಯೋಜನೆಯಲ್ಲಿ ಕೊಟ್ಟಿರೋಂಥ ಗ್ಯಾಸ್ ಸಿಲಿಂಡರ್ನ ಬಳಸಿ ಅವರ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂತ ಮೋದಿಯವರ ಒಂದು ಯೋಚನೆಯಾಗಿದೆ. ಅದರ ಜೊತೆ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಉಜ್ವಲ ಯೋಜನೆಯನ್ನು ಅರ್ಜಿ ಸಲ್ಲಿಸಿದಂತಹ ಫಲಾನುಭವಿಗಳಿಗೆ ಇದ್ರ ಜೊತೆ 300 ರು ಸಬ್ಸಿಡಿ ಹಣವನ್ನು ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಇದು ಒಂದು ಗುಡ್ ನ್ಯೂಸ್. ಮತ್ತು ಇದರಿಂದ ನಿಮಗೆ ಕೇವಲ ನಿಮ್ಮ ಗ್ಯಾಸ್ ಸಿಲಿಂಡರ್ 500 ರುಗಳಿಗೆ ಮಾತ್ರ ಸಿಗ್ತಾ ಇದೆ. ನಾವೆಲ್ಲರೂ ಕೂಡ 900 ರು ಕೊಟ್ಟು ಸಿಲಿಂಡರ್ನ ಪರ್ಚೇಸ್ ಮಾಡ್ತಾ ಇರ್ತೀವಿ. ಆದರೆ ಉಜ್ವಲ ಯೋಜನೆಯಲ್ಲಿ ತೆಗೆದುಕೊಂಡಂತಹ ಮಹಿಳೆಯರಿಗೆ ಕೇವಲ 500 ರು ಸಿಲಿಂಡರ್ ಸಿಗ್ತಾ ಇದೆ. ಇದರಿಂದ BPL ಕಾರ್ಡ್ ಇರೋಂತಹ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಬೇರೆ APL ಕಾರ್ಡ್ ಇರೋರು ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ. ನಿಜವಾಗ್ಲೂ ಇದು ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮೋದಿಯವರು ಈ ಒಂದು ನಿರ್ಧಾರ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಎಲ್ಲರೂ ಕೂಡ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಎಲ್ಲರೂ ಸಿಲಿಂಡರ್ ಮತ್ತು ಸ್ಟವ್ಗಳನ್ನು ಉಚಿತವಾಗಿ ಪಡೆಯಿರಿ. ಇದರಿಂದ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಕೂಡ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ. ಆ ಡಿಸ್ಕ್ರಿಪ್ಷನಿನ ಲಿಂಕ್ನ ಓಪನ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ. ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ.